ವಾರೆ ವಾ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಒಂದು ಸಂಡೇ ವ್ಲಾಗ್. ಇದು ಇವತ್ತು ನಮ್ಮ NGOದಲ್ಲಿ ಸೈನ್ಸ್ ಎಕ್ಸಿಬಿಷನ್ ನಡೀತಿದೆ ಆ್ಯಂಡ್ ನಮ್ಮ ಸೆಂಟರಿಂದ ನಾವು 3 ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ನಮ್ಮ ಟೀಮಲ್ಲಿ 2 ವಾಲಂಟಿಯರ್ ಇದ್ದೀವಿ, ನನ್ನನ್ನು ಸೇರಿಸಿ, ಆ್ಯಂಡ್ 3 ಜನ ಮಕ್ಕಳಿದ್ದಾರೆ. ಸೊ ನಾವು ಕೂಡ ಸೈನ್ಸ್ ಪ್ರಾಜೆಕ್ಟ್ ಮಾಡಿದ್ದೀವಿ. ಅದು ಯಾವುದು, ಆ್ಯಂಡ್ ಇವತ್ತು ನಾವು ಹೋಗ್ತಾ ಇರೋದು MG ರೋಡ್ ಹತ್ರ ನಡೀತಿದೆ ಅಲ್ಲಿ. ಆ್ಯಂಡ್ ಅಲ್ಲೆಲ್ಲ ಹೆಂಗಿರುತ್ತೆ ಅಂತ ಈ ವ್ಲಾಗ್ ಪೂರ್ತಿ ನೋಡಿ, ಸ್ಕಿಪ್ ಮಾಡ್ದೇನೆ. ತುಂಬ ಚೆನ್ನಾಗಿರುತ್ತೆ. ಲೈಕ್ ಸೈನ್ಸ್ ಎಕ್ಸಿಬಿಷನ್ ಮಕ್ಕಳಲ್ಲಿ ಮಾಡೆಲ್ಸ್ ಎಲ್ಲ ಮಾಡಿರ್ತಾರೆ, ಅದನ್ನ ನಾನು ತೋರಿಸ್ತೀನಿ, ಓಕೆನಾ. ಆ್ಯಂಡ್ ಈಗ ಸ್ವಲ್ಪ ರೆಡಿಯೆಲ್ಲ ಆಗಿದ್ದೀನಿ. ನನ್ನ ಟೀಮೇಟ್ ಇಲ್ಲಿಗೆ ಮನೆಗೆ ಬರ್ತಾ ಇದ್ದಾರೆ. ಸೊ ಸ್ವಲ್ಪ ದೇವ್ರ ಪೂಜೆ ಮಾಡೋದಿದೆ. ಪೂಜೆ ಮಾಡಿಬಿಟ್ಟು ಟಿಫನ್ ಮಾಡಿಕೊಂಡು ಬಿಡ್ತೀವಿ. ಇವತ್ತು ನಮ್ಮ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದಾರೆ ಟಿಫನ್ ಇದೆ, ಆ್ಯಂಡ್ ಅನ್ನ ರಸಮ್ ಇದೆ. ನನ್ನ ಫ್ರೆಂಡ್ ಬಂದಿಲ್ಲ, ಸೊ ಅವಳು ಬರೋ ಗಂಟ ಟಿಫನ್ ಮಾಡಿಕೊಂಡು ಒಂದು ಸ್ವಲ್ಪ ಪ್ರಾಜೆಕ್ಟ್ ವರ್ಕ್, ಸ್ವಲ್ಪ ಮಾಡೆಲ್ನ ಸ್ವಲ್ಪ ಸರಿ ಮಾಡೋದಿದೆ, ಅದನ್ನು ಮಾಡಿಕೊಂಡು ತೊಗೊಂಡೋಗ್ಬೇಕು ಈಗ. ಸೇ ಹಾಯ್. ಹಾಯ್. ಏನು ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಗೊತ್ತಿಲ್ಲ. ವಾರೆ ವಾ. ಡಿಯೋ ಡೈರೀಸ್ ಅಂತ. ಎಸ್. ಮೊನ್ನೆ ಆ್ಯಕ್ಚುಲಿ ನೀನು ಯಾವುದೋ ಅಮಿತ್ ಹೇಳಿದ್ಮೇಲೆ ಆ್ಯಕ್ಚುಲಿ ನಿಮ್ಮ ಸ್ಟೇಟಸ್ ನೋಡಿದ್ದು. ಓ, ನನ್ನ ಸ್ಟೇಟಸ್ ನೋಡೋದು ಇಲ್ಲ. ಹೌದಾ? ನಾನು ನಾನು ಇನ್ಸ್ಟಾಗ್ರಾಮ್ ನೋಡ್ತಿರ್ತೀನ, ಅದು ಯಾವಾಗ ನೈಟ್ ಹೊತ್ತು ಅದು ಒಂದು 20 ಮಿನಿಟ್ಸ್ ಏನು ಆ್ಯಕ್ಚುಲಿ ನೈಸ್ ಅದು. 20 ಮಿನಿಟ್ಸ್ ನೋಡ್ತೀನಿ. ನೆನ್ನೆ ಆ್ಯಕ್ಚುಲಿ ಜಾಸ್ತಿ ಆಗಿತ್ತು. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ನಾವೇ ಡಿಪ್ರೆಷನ್ ಹೋಗ್ಬೇಕು. ಅದು ನಿಜಾನೇ. ನಾವು ಯಾವ ರೇಂಜಿಗೆ ಪಂಚುಯಾಲಿಟಿ ಮೇಂಟೈನ್ ಮಾಡಿದ್ವಿ ಅಂದರೆ, ಅಲ್ಲಿ ಆ್ಯಕ್ಚುಲಿ 11:30ಗೆ ಇರಬೇಕಿರೋದು, ಬಟ್ ನಾವು ಮನೆ ಬಿಟ್ಟಿದ್ದು 11:30 ಹೋಗಿತ್ತು. ಬಿಕಾಸ್ ಅದು ಸ್ವಲ್ಪ ಮಾಡೆಲ್ ಬೇರೆ ಇನ್ನೂ ಸ್ವಲ್ಪ ನಾವು ಮಾಡ್ತಾಯಿದ್ವಿ. ಆ್ಯಂಡ್ ಅದನ್ನು ಮಾಡಿಕೊಂಡು ಆಟೋ ಬುಕ್ ಮಾಡ್ಕೊಂಡು ಅಲ್ಲಿ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 12:30 ಆಗೋಗಿತ್ತು. 2000 years later. ಫೈನಲಿ ಇವಾಗ ರೀಚ್ ಆದ್ವಿ. ಸೊ ಇದು ಬಂದು MG ರೋಡ್ ಹತ್ರ ಇರೋದು, ಮೆಟ್ರೋ ಸ್ಟೇಷನ್ ಅನ್ನ ಮುಂದೆನೇ ಇರೋದಿದು. ತುಂಬ ಚೆನ್ನಾಗಿದೆ ಜಾಗ ಕೂಡ, ತುಂಬ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಈ ಥರ ಎಕ್ಸಿಬಿಷನ್ ಮಾಡೋದಾಗಿರ್ಬೋದು, ಇದಕ್ಕೆಲ್ಲ ಒಳ್ಳೆ ಪ್ಲೇಸ್ ಅಂತಲೇ ಅನ್ನಿಸ್ತು. ಆ್ಯಂಡ್ ಡೆಕೋರೇಷನ್ಸ್ ಕೂಡ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಯಾಕಂದರೆ ಇಲ್ಲಿ ತುಂಬ ಸೆಂಟರ್ಸ್ ಬಂದಿತ್ತು. ಆ್ಯಂಡ್ UADI ಇಸ್ ಲೈಕ್ ತುಂಬ ದೊಡ್ಡದಂತಲೇ ಹೇಳ್ಬೋದು. ಸೊ ತುಂಬ ಕಡೆ ಸೆಂಟರ್ಸ್ ಇದೆ, ಸೊ ಅದೆಲ್ಲನೂ ನೀಟಾಗಿ ಆರ್ಗನೈಸ್ ಮಾಡಿದರು. ಇಷ್ಟ ಆಯಿತು. ಆ್ಯಂಡ್ ನಾವು ಹೋಗ್ತಾ ಎಲ್ಲ ನೋಡ್ಕೊಂಡು ಹೋಗ್ತಾಯಿದ್ವಿ, ಹಿಂಗೆ ಡೆಕೋರೇಟ್ ಮಾಡಿದರು ಅಂತೆಲ್ಲ. ಆ್ಯಂಡ್ ಚೆನ್ನಾಗಿತ್ತು. ಸೊ ಅವರೇನೇ ಅಲ್ಲಿ ಆ್ಯಕ್ಚುಲಿ ಟಿಫನು, ಲಂಚು ಪ್ಲಸ್ ಸ್ನ್ಯಾಕ್ಸ್ ಕೂಡ ಅರೇಂಜ್ ಮಾಡಿದರು. ಈವನ್ ವಾಲಂಟಿಯರ್ಸ್ಗೆ ಪ್ಲಸ್ ಕಿಡ್ಸ್ಗೆ ಎಲ್ಲರಿಗೂ ಕೂಡ. ಸೊ ನಾವು ಹೋಗಿದ ತಕ್ಷಣ ಟಿಫನ್ ಮಾಡಿಕೊಂಡು ಅದಾದಮೇಲೆ ನಮ್ಮ ಕಿಡ್ಸ್ ಎಲ್ಲಿರ್ತಾರೆ ಆ್ಯಂಡ್ ನಮ್ಮ ಮಾಡೆಲ್ನ ಇಕ್ಕೋದಕ್ಕೆ ಹೋಗಿದ್ವಿ. ಸೊ ಏನಂದರೆ ಎಲ್ಲ ಒಂದೊಂದು ರೂಮಲ್ಲಿ ಅಲಾಕೇಟ್ ಆಗಿರುತ್ತೆ, ನಮಗೆ ಇದೇ ಜಾಗದಲ್ಲಿ ಇರಬೇಕು ಅಂತ. ಸೊ ನಂಬರ್ ಕೊಟ್ಟಿರ್ತಾರೆ ಆ್ಯಂಡ್ ಇದೇ ನಮ್ಮ ಮಾಡೆಲು. ಸೊ ನಾವು ವಾಟರ್ ಪ್ಯೂರಿಫಿಕೇಷನ್ ಮಾಡಿದ್ವಿ. ತುಂಬ ಖುಷಿಯಾಯಿತು. ಆ್ಯಂಡ್ ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಆದರು. ಆ್ಯಂಡ್ ಅವರೆಲ್ಲ ಹೇಳ್ತಾಯಿದ್ರು ಡೆಮೋನ್ಸ್ಟ್ರೇಷನ್ಸ್ ತುಂಬ ಚೆನ್ನಾಗಿ ಬಂದಿದೆ ಅಂತ. ಸೊ ತುಂಬ ಎಫರ್ಟ್ ಹಾಕಿದ್ದಕ್ಕೂ ಖುಷಿ ಅನ್ನಿಸ್ತು. ಆ್ಯಂಡ್ ಮಕ್ಕಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಒಂದೊಂದು ಟೈಮ್ ನಾವು ಏನಾದ್ರು ಬೇರೆ ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳಿದಾಗೆಲ್ಲ ಅವ್ರು ಚೇಂಜಸ್ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ನಾವು ಬೇರೆ ಮಾಡೆಲ್ಸ್ ಕೂಡ ನೋಡಿದ್ವಿ, ಬೇರೆ ಮಕ್ಕಳು ಏನು ಮಾಡಿದ್ದಾರೆ ಅಂತ.
ಎಲ್ಲರೂ ತುಂಬ ಚೆನ್ನಾಗಿ ತುಂಬ ಡಿಫ್ರೆಂಟಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಏನಾಗುತ್ತೆ ಅಂದರೆ ಮಕ್ಕಳಿಗೆ ತುಂಬ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ ಆ್ಯಂಡ್ ಅವ್ರ ನಾಲೆಜ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಈ ಥರ ಅವ್ರ ಕೈಯಲ್ಲಿ ಎಕ್ಸಿಬಿಷನ್ ಮಾಡಿಸೋದ್ರಿಂದ ತುಂಬ ಬೆನಿಫಿಟ್ಸ್ ಇರುತ್ತೆ. ಇಲ್ಲಿ ಒಂದು ಅಬೀಬಿ ಅಂತ ಕೆಫೆ ಕೂಡ ಇತ್ತು ಆ್ಯಂಡ್ ತುಂಬ ಚೆನ್ನಾಗಿ ಕ್ರಿಸ್ಮಸ್ಗೆ ಡೆಕೋರೇಷನ್ ಮಾಡಿದರು ಆ್ಯಂಡ್ ಎಲ್ಲ ಎಕ್ಸಿಬಿಷನ್ ಕೂಡ ಮುಗೀತು ಆ್ಯಂಡ್ ತುಂಬ ಚೆನ್ನಾಗಿತ್ತು. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು ಆ್ಯಂಡ್ ಸರ್ಟಿಫಿಕೇಟ್ ಕೂಡ ಸಿಕ್ತು ಅವ್ರಿಗೆಲ್ಲರಿಗೂ. ಸೊ ನಾನು ನನ್ನ ಫ್ರೆಂಡ್ ಕೂಡ ಆಟೋ ಬುಕ್ ಮಾಡ್ಕೊಂಡು ಮನೆಗೆ ಹೋಗ್ತಾಯಿದ್ವಿ. ನಮ್ಮ ಎನ್ ಜಿ ಒದಲ್ಲಿ ಸ್ವಲ್ಪ ರೂಲ್ಸ್ ಇದೆ. ಸೊ ನಾವು ಮಕ್ಕಳ ವೀಡಿಯೋಸ್ ಆಗಲಿ ಫೋಟೋಸ್ ತೆಗೆದ್ರೆ ನಾವು ಹಂಗೆ ಪೋಸ್ಟ್ ಮಾಡೋ ಹಾಗಿಲ್ಲ. ಸೊ ಅದಕ್ಕೆ ನಾನು ಇಮೋಜಿಯಿಂದ ಕವರ್ ಮಾಡಿದ್ದೀನಿ ಎಲ್ಲ ಕಡೆ. ಫೈನಲಿ ಡನ್ ವಿತ್ ಎಕ್ಸಿಬಿಷನ್ ಗೈಸ್. ಹೆಂಗೈತೆ ಓವರಾಲ್ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು. ಎಸ್ಟರ್ಡೇ ಆ್ಯಕ್ಚುಲಿ ಶಾಕ್ ಆಗಿದ್ವಿ, ಬಟ್ ಇವತ್ತೊಂದು ಹುಡುಗರು ಎಕ್ಸ್ಪ್ಲನೇಷನ್ ಕೇಳಿಸ್ಕೊಂಡು ಸೂಪರ್ ಎದೆ ತುಂಬಿ ಹೇಳಕ್ಕಾಗ್ತಿಲ್ಲ. ವಿನ್ ಆಗಿದ್ದಷ್ಟೇ ಖುಷಿ ಆಗ್ತಿದೆ. ನಿಜ, ಆ್ಯಕ್ಚುಲಿ ವಿನ್ ಆದಷ್ಟೇ ಖುಷಿ ಆಗ್ತಿದೆ. ಅಷ್ಟೊಂದು ಅವ್ರು ಇನ್ವಾಲ್ವ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ, ಬಟ್ ಇಟ್ ವಾಸ್ ಸೋ ನೈಸ್. ಥ್ಯಾಂಕ್ ಯು ವರ್ಷ ಇಷ್ಟೊಂದು ಮಾತಾಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಮೈ ಪಾರ್ಟ್ನರ್ಸ್. ಥ್ಯಾಂಕ್ಸ್ ಹೇಳ್ಬೇಕು. ತುಂಬ ನನಗಿಂತ ಜಾಸ್ತಿ ಹಾರ್ಡ್ ವರ್ಕ್ ಔಟ್ ಮಾಡಿರೋದು ನಾನೆಲ್ಲ. ಸೆಟಪ್ ಹಂಗೆಲ್ಲ ಏನಿಲ್ಲ, ಆ ಥರ ಏನಿಲ್ಲ. ಇಟ್ಸ್ ಎ ಟೀಮ್ ವರ್ಕ್ ಅಷ್ಟೇ. ಥ್ಯಾಂಕ್ ಯು ಗೈಸ್. ಬಾಯ್. ಫೈನಲಿ ಸೈನ್ಸ್ ಎಕ್ಸಿಬಿಷನ್ ಮುಗ್ದಿದೆ ಆ್ಯಂಡ್ ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ. ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಟಯರ್ಡ್ ಕೂಡ ಹಂಗೆ ಆಗಿದೆ. ಸಿಕ್ಕಾಪಟ್ಟೆ ಕಾಲು ನೋವು, ನಿದ್ದೆ ಬರ್ತಿದೆ. ಬಿಕಾಸ್ ಆಲ್ಮೋಸ್ಟ್ 2 ಡೇಸಿಂದ ಸ್ವಲ್ಪ ನಿದ್ದೆ ಕೂಡ ಕರೆಕ್ಟಾಗಿರಲಿಲ್ಲ. ಬಜೆಟ್ ಕೂಡ ಲಾಸ್ಟ್ ಮಿನಿಟಲ್ಲೂ ಸ್ವಲ್ಪ ನಾವು ಅದು ಇದು ಮಾಡ್ತಾನೆ ಇದ್ವಿ. ಸೊ ಬಟ್ ಆ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡಿ ಫೈನಲಿ ಅಲ್ಲಿ ಔಟ್ಕಮ್ ಚೆನ್ನಾಗಿ ಬಂತು ಆ್ಯಂಡ್ ತುಂಬ ಖುಷಿ ಆಯಿತು. ನಮ್ಮ ಮಕ್ಕಳು ಅಂತೂ ಎಷ್ಟು ಡೆಡಿಕೇಶನ್ ಅಂದರೆ ಸೀರಿಯಸ್ಲಿ ಅವ್ರು ಚೆನ್ನಾಗಿ ಮೊನ್ನೆ ನಾವು ಹೇಳ್ಕೊಡುವಾಗ ತುಂಬ ಕಷ್ಟಪಡ್ತಾಯಿದ್ರು. ಬಟ್ ಪಾಪ ಪೇಪರಲ್ಲಿ ಬರ್ಕೊಡಿ ಅಕ್ಕ ನಾವು ಓದ್ಕೊಂಬರ್ತೀವಿ ಅಂತ ಹೇಳಿ ಬರ್ಕೊಟ್ಟಿದ್ದಕ್ಕೆ ಫುಲ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಯಾರೇ ಒಬ್ಬರು ಬರ್ತಾಯಿದ್ರು, ವಿಸಿಟರ್ಸ್ ಎಲ್ಲ ಬರ್ತಾನೆ ಇದ್ದರು. ಬಟ್ ನಾವು ಒಂದೊಂದು ಸಲಿಗೂ ನಾವು ನೆಕ್ಸ್ಟು ಓಕೆ ನೀನು ಇದನ್ನು ಇಂಪ್ರೂವ್ ಮಾಡ್ಕೊತ ಚೇಂಜಸ್ ಇವಾಗ ಟಕ್ಕಂತ ಅಡಾಪ್ಟ್ ಮಾಡೋರು. ಐ ರಿಯಲಿ ವಾಸ್ ಸೋ ಶಾಕ್ ಆ್ಯಂಡ್ ತುಂಬ ಖುಷಿ ಕೂಡ ಆಯಿತು ಅಷ್ಟು ಚೆನ್ನಾಗಿ ಮಾಡ್ತಿದ್ದಕ್ಕೆ. ಸೊ ಯಾವಾಗಲೂ ಅಷ್ಟೇ ಪ್ರಾಬ್ಲಮ್ ಬಂತು ಅಂತ ತುಂಬ ಕುಗ್ಗಕ್ಕೆ ಹೋಗಬೇಡಿ. ಆ ಪ್ರಾಬ್ಲಮ್ನ ಫಿಗರ್ ಔಟ್ ಮಾಡಿ ಯಾರು ಒಬ್ಬರು ದಾರಿ ತೋರಿಸ್ತಾರೆ. ಸೊ ಫೇಸ್ ಮಾಡಿ ಆ್ಯಂಡ್ ಸ್ಟ್ರಾಂಗ್ ನಿಂತ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಹದೀರಾ, ತುಂಬ ಸಪೋರ್ಟಿವ್ ಆಗಿರೋದಕ್ಕೆ. ನಮಗೆ ನಾವು ಏನೇ ಒಂದು ಚಿಕ್ಕ ಕೆಲಸ ಮಾಡಿದ್ರು, ನಾವು ಏನೇ ಪುಟ್ ಎಫರ್ಟ್ ಹಾಕಿದ್ರು ಅದಕ್ಕೆ ಅಪ್ರಿಷಿಯೇಷನ್ ಸಿಕ್ಕೇ ಸಿಗುತ್ತೆ. ನನಗೆ ಶಾಕ್ ಆಗ್ತಿರುತ್ತೆ, ಇಷ್ಟು ಚಿಕ್ಕದಕ್ಕೆ ಇಷ್ಟೊಂದು ಅಪ್ರಿಷಿಯೇಟ್ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಬ್ಲಾಗ್ ಇವತ್ತೆಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಹಾಕಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ವೇಸ್ ಲವ್ ಯುವರ್ ಸೆಲ್ಫ್, ಟೇಕ್ ಕೇರ್ ಯುವರ್ ಸೆಲ್ಫ್, ಬಿಲೀವ್ ಇನ್ ಯುವರ್ ಸೆಲ್ಫ್. ಬಾಯ್.